ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಶ್ರೀ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವೇನಾದ್ರೂ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿದ್ದಂತಹ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಇದು ತುಂಬಾನೇ ಉಪಯುಕ್ತವಾದಂತಹ ಮಾಹಿತಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಏನು ಮಾಹಿತಿ ಅಂತ ಹೇಳಿದ್ರೆ, ಸೊ ಜೂನ್ ಅಲ್ಲಿ ಈ ಒಂದು ಡಿಗ್ರಿ ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂತಹ ಗೆಸ್ಟ್ ಫ್ಯಾಕಲ್ಟಿಗೆ ಸೆಲೆಕ್ಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ರು. ಸೊ ಕಾರಣಾಂತರಗಳಿಂದ ಸೆಲೆಕ್ಷನ್ ಇನ್ನೂ ಆಗಿರ್ಲಿಲ್ಲ. ಸೊ ಈಗ ಮೊನ್ನೆ ಅಷ್ಟೇ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಗೆ ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಕೌನ್ಸಿಲಿಂಗ್ ಗೆ ನೀವು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ನೋಡ್ಕೊಂಡ್ರೆ ನಿಮ್ಮ ಸಬ್ಜೆಕ್ಟ್ ವೈಸ್ ನೀವು ಎಷ್ಟನೇ ಪ್ಲೇಸ್ ಅಲ್ಲಿ ಇದ್ದೀರಾ, ಮತ್ತೆ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಕೆಲವೊಂದು ಅವಕಾಶಗಳು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು DCA ಅನೌನ್ಸ್ ಮಾಡಿರುವಂತಹ ಈ ಗೆಸ್ಟ್ ಫ್ಯಾಕಲ್ಟಿಗಳ ಮೆರಿಟ್ ಲಿಸ್ಟ್ ಅನ್ನ ಯಾವ ರೀತಿ ನೋಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು ಗೂಗಲ್ ಸರ್ಚ್ ಇಂಜಿನ್ ಹೋಗಿ DCE ನೋಡಿ, ಹಿಂಗ್ ಟೈಪ್ ಮಾಡ್ತಿದ್ದಂಗೆ DCE ಕರ್ನಾಟಕ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರದ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಕಾಣ್ತಿದೆಯಲ್ಲ DCE ಕರ್ನಾಟಕ ಸರ್ಕಾರ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿಯ ಒಂದು ಪೇಜು ನಿಮ್ಗೆ ಓಪನ್ ಆಗುತ್ತೆ. ಸೊ ಕೆಳಗಡೆ ಬನ್ನಿ, ನಿಮ್ಮನ್ನ ಅದು ನೇರವಾಗಿ DCE ಅವರ ಒಂದು ಕಾಲೇಜು ಶಿಕ್ಷಣ ಇಲಾಖೆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದಿದ್ದೆ ಆದ್ರೆ ನೋಡಿ, ಇಲ್ಲಿ ಆನ್ಲೈನ್ ಸೇವೆಗಳಂತಿದೆಯಲ್ಲ, ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2025-26 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ದೆ ಆದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಬಂದಿದ್ದೆ ಆದ್ರೆ ಫಸ್ಟ್ ಒನ್ ಮೆರಿಟ್ ಲಿಸ್ಟ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ 25-26 ಅಂತಿದೆಯಲ್ಲ, ಇದನ್ನ 20ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೆರಿಟ್ ಲಿಸ್ಟ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ 2025-26 ಅಂತೇಳಿ. ಸೊ ಈ ಒಂದು 2025-26ನೇ ಸಾಲಿಗೆ ಕಾಲ್ ಮಾಡಿರುವಂತಹ ಅತಿಥಿ ಉಪನ್ಯಾಸಕರ ಒಂದು ಮೆರಿಟ್ ಲಿಸ್ಟ್ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಸೀರಿಯಲ್ ನಂಬರು, ಅಪ್ಲಿಕೇಶನ್ ಐಡಿ, ನಿಮ್ಮ ಅಪ್ಲಿಕೇಶನ್ ಐಡಿ ಇಲ್ಲಿ ಮೆನ್ಷನ್ ಮಾಡಿದ್ರೆ, 3ನೇ ಕಾಲಮ್ ಅಲ್ಲಿ ನಿಮ್ಮ ನೇಮು, ಕೌನ್ಸಿಲಿಂಗ್ ಸಬ್ಜೆಕ್ಟ್, ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಕೌನ್ಸಿಲಿಂಗ್ ಸಬ್ಜೆಕ್ಟ್ ಅಟೆಂಡ್ ಮಾಡ್ತಿರೋದು, ಮತ್ತೆ ನಿಮ್ಮ ಮೆರಿಟ್. ಸೊ ಓವರ್ ಆಲ್ ಮೆರಿಟ್ ನಿಮ್ದು ಎಷ್ಟಿದೆ ಎಲ್ಲವನ್ನು ತಗೊಂಡು, ಈಗ ಸಪೋಸ್ ನೀವು ತಗೊಂಡಿರುವಂತಹ ಪರ್ಸೆಂಟೇಜ್ ಆಗಿರ್ಬೋದು, ಮತ್ತೆ ಕೆಲವೊಂದು PhD ಸಿಕ್ಕಿರೋ ಮಾರ್ಕ್ಸು, KSET ಸಿಕ್ಕಿರೋ ಮಾರ್ಕ್ಸು, ಎಕ್ಸ್ಪೀರಿಯನ್ಸ್ಗೆ ಸಿಕ್ಕಿರುವಂಥ ಎಲ್ಲ ಮಾರ್ಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅನೌನ್ಸ್ ಮಾಡಿರುವಂಥ ಮೆರಿಟ್ ಲಿಸ್ಟ್ ಇದು. ಮತ್ತೆ ಕೇಡರು, ಯಾವ ಕೇಡರಲ್ಲಿ ನೀವು ಅನೌನ್ಸ್ ಆಗಿದ್ದೀರ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, 196 ಪೇಜ್ಗಳಿದಾವೆ. ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟು A ಸೀರೀಸ್ ಇಂದ ಹಿಡಿದು ಸೊ ಇನ್ಕ್ಲೂಡಿಂಗ್ ಕೊನೆ Z ಸೀರೀಸ್ ವರ್ಗು ಎಲ್ಲ ಸಬ್ಜೆಕ್ಟ್ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ಅನ್ನ, ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿರುವಂತದ್ದು. ಸೊ ಇದು ಒಟ್ಟು 196 ಪೇಜ್ಗಳಿದಾವೆ ಸ್ನೇಹಿತರೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಅಪ್ಲೈ ಮಾಡಿದ್ದೀರಾ ಆ ಸಬ್ಜೆಕ್ಟ್ಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಫಸ್ಟ್ ಅರೇಬಿಕ್, ಆಮೇಲೆ ಬಾಟ್ನಿ, ಆಮೇಲೆ ಕಾಮರ್ಸು, ಈ ತರ ಆಲ್ಫಾಬೆಟಿಕ್ ವೈಸ್ ಬರ್ತಾ ಇದೆ. ಸೊ ನಿಮ್ಮ ಸಬ್ಜೆಕ್ಟ್ಗಳನ್ನ ನೀವು ನೋಡಿಕೊಂಡು, ಸೊ ನಿಮ್ಮ ನೇಮನ್ನು ನೋಡಿಕೊಂಡು, ನಿಮ್ಮ ID ಸರಿಗಿದೆ ಅಂತ ನೋಡಿಕೊಂಡು, ನಿಮ್ಮ ಪರ್ಸೆಂಟೇಜ್ ಅಂತ ಎಷ್ಟು, ನಿಮ್ಮ ಓವರ್ ಆಲ್ ಪರ್ಸೆಂಟೇಜು ರ್ಯಾಂಕ್ ಎಷ್ಟಿದೆ ಅಂತ ನೋಡ್ಕೊಂಡಿದ್ದೆ ಆದ್ರೆ ನಿಮಗೆ ಈ ಒಂದು 2025-26ನೇ ಸಾಲಿನ ಗೆಸ್ಟ್ ಫ್ಯಾಕಲ್ಟಿಯ ಒಂದು ನಿಮಗೆ ಸಿಗುತ್ತೆ ಅಥವಾ ಇಲ್ಲ ಅನ್ನುವಂತಹ ಒಂದು ನಿಮಗೆ ಐಡಿಯಾ ಸಿಗುತ್ತೆ ಫ್ರೆಂಡ್ಸ್. ಆಯ್ತಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ಈ ರೀತಿ ಹೋಗಿ ಆನ್ಲೈನ್ ಅಲ್ಲಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನ, ನಿಮ್ಮ ನೇಮ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯದ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂತಹ ಒಂದು ಗೌರ್ಮೆಂಟ್ ಕಾಲೇಜಲ್ಲಿರುವಂತಹ ಗೆಸ್ಟ್ ಫ್ಯಾಕಲ್ಟಿಗಳ ಸೆಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಬಿಟ್ಟಿರುವಂತಹ ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿ. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆಂದ್ರೆ ತುಂಬಾ ಜನ ಈ ಒಂದು ಲಿಸ್ಟ್ ಅನ್ನ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ವೆಯ್ಟ್ ಮಾಡಿ ಸಾಕಷ್ಟು ಜನ ತುಂಬಾ ವೆಯ್ಟ್ ಮಾಡಿ ಅದು ಬೇಜಾರಾಗಿ ಕೆಲವೊಂದ್ಸಲ ಮರ್ತೆ ಬಿಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಗೊತ್ತಿದೆ, ಯಾರು ಗೊತ್ತಿದೆಯೋ ಅವರು ಗೊತ್ತಿಲ್ಲದೆ ಇರುವಂತವ್ರಿಗೆ ಈ ಒಂದು ವಿಡಿಯೋವನ್ನ ಪಾಸ್ ಮಾಡಿ ಅಂತ ಹೇಳ್ತಾ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ನೀವೇನಾದ್ರೂ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಅಥವಾ ವೇಕೆನ್ಸಿ ವರ್ಕ್ ಲೋಡ್ ಎಷ್ಟಿದೆ ಸರ್ ಅಂತ ಕೇಳಿದ್ದೆ ಆದ್ರೆ ಆ ಒಂದು ವೇಕೆನ್ಸಿ ಲಿಸ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.